ಫ್ರೆಂಡ್ಸ್, ನೀವು ಎಂದಾದರೂ ಅಬ್ಸರ್ವ್ ಮಾಡಿದ್ದೀರಾ? ನಿಮ್ಮ ಫ್ರೆಂಡ್ಸ್ ನ ಗುಂಪಿನಲ್ಲಿ ಒಬ್ಬ ಫ್ರೆಂಡ್ ಎಂತವನಿರುತ್ತಾನೆಂದರೆ ಅವನು ಗುಂಪಿನಲ್ಲಿ ಎಂಟರ್ ಆದ ನಂತರ ಇಡೀ ಗುಂಪೇ ಅವನ ಹತ್ತಿರ ಸುಳಿಯುವುದು, ಅವನ ಜೊತೆ ಮಾತನಾಡಲು ಇಷ್ಟಪಡುವುದು. ಅವನ ಮ್ಯಾಜಿಕ್ ಹೇಗಿರುತ್ತದೆ ಎಂದರೆ ಅವನು ಒಂದು ಶಬ್ದವನ್ನು ಸಹ ಮಾತನಾಡದೆ ಕೇವಲ ಅವನ ಕಣ್ಣ ಸನ್ನೆಯ ಮೂಲಕ ಇಡೀ ಗುಂಪನ್ನು ಮರಳು ಮಾಡುವಷ್ಟು ಎನರ್ಜಿ ಹೊಂದಿರುತ್ತಾನೆ. ಒಟ್ಟಿನಲ್ಲಿ ಅವನು ಒಂದು ಸೂಪರ್ ನ್ಯಾಚುರಲ್ ಕಂಟ್ರೋಲ್ ಅನ್ನು ತನ್ನ ಗುಂಪಿನ ಮೇಲೆ ಹೊಂದಿರುತ್ತಾನೆ. ಫ್ರೆಂಡ್ಸ್, ಈಗ ನೀವು ಕಲ್ಪಿಸಿಕೊಳ್ಳಿ, ನೀವು ಸಹ ಅವನ ಹಾಗೆ ಸೈಲೆನ್ಸ್ ಅನ್ನು ಆಯ್ಕೆ ಮಾಡಿಕೊಂಡಿರೆಂದರೆ ಏನಾಗುವುದು? ನೀವು ಅವನ ಹಾಗೆ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋದನ್ನ ನಿಲ್ಲಿಸಿದಿರೆಂದರೆ ಏನಾಗುವುದು? ಫ್ರೆಂಡ್ಸ್, ಹೀಗೆ ನೀವು ಮಾಡಿದಾಗ ನೀವು ನಿಮ್ಮ ಜೀವನದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹತ್ತಿರ ಬಂದು ನಿಲ್ಲುವಿರಿ. ಹಾಗಾದ್ರೆ ಆ ಪಾಯಿಂಟ್ ಏನು ಅಥವಾ ಯಾವುದು ಅಂತೀರಾ? ಈ ಒಂದು ವಿಡಿಯೋ ಪೂರ್ತಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಆ ಪಾಯಿಂಟ್ ಏನು ಅಂತ, ಮತ್ತು ಆ ಪಾಯಿಂಟ್ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು ಅಂತ. ಫ್ರೆಂಡ್ಸ್, ನೀವು ಯಾವಾಗ ಎಮೋಷನಲಿ, ಫಿಸಿಕಲಿ ಮತ್ತು ಸೈಕಾಲಜಿಕಲಿ ಎಲ್ಲರಿಗೂ ಸದಾಕಾಲ ಅವೈಲೇಬಲ್ ಆಗುವುದನ್ನು ನಿಲ್ಲಿಸುತ್ತೀರೋ ಆಗ ನಿಮ್ಮ ಸುತ್ತಮುತ್ತಲಿನ ಜಗತ್ತು ಒಂದು ರೀತಿಯ ಆತಂಕದಲ್ಲಿ ಹೋಗುವುದು. ಏಕೆಂದರೆ ಜನರು ನಿಮ್ಮನ್ನು ನಿಮ್ಮ ರಿಯಾಕ್ಷನ್ಗಳ ಮೂಲಕ, ನಿಮ್ಮ ಎಮೋಷನ್ಗಳ ಮೂಲಕ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳ ಮೂಲಕ ನಿಮ್ಮನ್ನು ಸದಾಕಾಲ ತಮ್ಮ ಕಂಟ್ರೋಲ್ ನಲ್ಲಿಡಲು ಬಯಸುತ್ತಾರೆ. ಆದರೆ ಎಂದು ನೀವು ಜನರಿಂದ ದೂರವಾಗುತ್ತೀರೋ ಆಗ ಎಲ್ಲವೂ ಬದಲಾಗುತ್ತದೆ. ಅಂದರೆ ದ ಎಂಟೈರ್ ಗೇಮ್ ಚೇಂಜಸ್. ಅಂದರೆ ಆಗ ಯಾರು ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದಿದ್ದೇವೆ ಎಂದುಕೊಂಡಿರುತ್ತಾರೋ ಆಗ ಅವರಿಗೆ ಗೊತ್ತಾಗುತ್ತೆ ನಿಮ್ಮ ಬಗ್ಗೆ ಅವರು ಇನ್ನೂ ಏನೂ ತಿಳಿದುಕೊಂಡಿಲ್ಲ ಅಂತ. ಹೀಗೆ ನೀವು ಜಗತ್ತಿನಿಂದ ನಿಮ್ಮನ್ನು ನೀವು ವಿಡ್ರಾ ಮಾಡಿಕೊಳ್ಳುವುದರಿಂದ ನಿಮಗೆ ಗೊತ್ತಾಗುತ್ತದೆ ಯಾರು ನಿಮ್ಮನ್ನು ಕಾಣದಿರುವುದರಿಂದ ಹತಾಶೆಗೊಳಗಾಗುತ್ತಾರೆ ಅಂತ, ಯಾರು ತಮ್ಮಷ್ಟಕ್ಕೆ ತಾವೇ ಇರಿಟೇಟ್ ಆಗುತ್ತಾರೆ ಅಂತ, ಯಾರು ನಿಮ್ಮನ್ನು ಪ್ರಚೋದಿಸುತ್ತಾರೆ ಅಂತ. ಹೀಗೆ ನೀವು ಶಾಂತವಾಗುವುದರಿಂದ ನೀವು ಬೇರೆಯವರಿಗೆ ಅರ್ಥವಾಗುವುದಿಲ್ಲ, ಆದರೆ ಬೇರೆಯವರು ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತಾರೆ. ಹಾಗೆಯೇ ಜಗತ್ತು ನಿಮ್ಮನ್ನು ಹೇಗೆ ಇಷ್ಟು ದಿನಗಳವರೆಗೆ ಕಂಟ್ರೋಲ್ ಮಾಡುತ್ತಿತ್ತು ಅಂತ ನಿಮಗೆ ಗೊತ್ತಾಗುತ್ತದೆ. ನಿಮ್ಮ ಪ್ರತಿಯೊಂದು ಇಮ್ಮಿಡಿಯೇಟ್ ರೆಸ್ಪಾನ್ಸ್, ಪ್ರತಿಯೊಂದು ಇಮ್ಮಿಡಿಯೇಟ್ ರಿಯಾಕ್ಷನ್, ನಿಮ್ಮ ಪೀಸ್ ಆಫ್ ಎನರ್ಜಿ ನಿಮಗೆ ಸಂಬಂಧಪಡದಂತ ವ್ಯಕ್ತಿ ಅಥವಾ ಜನರಿಗೆ ಹೇಗೆ ನೀಡುತ್ತಿದ್ದೀರಂತ ನಿಮಗೆ ಗೊತ್ತಾಗುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ನಿಜವಾಗಿಯೂ ಏನು ಹೇಳುತ್ತದೆ ಎಂದರೆ ಸೈಲೆನ್ಸ್ ಈಸ್ ಮೋರ್ ಸ್ಟ್ರಾಂಗರ್ ದ್ಯಾನ್ 1000 ಆರ್ಗ್ಯುಮೆಂಟ್ಸ್. ಫ್ರೆಂಡ್ಸ್, ಈ ವಿಡಿಯೋದ ಮೂಲಕ ನಾನು ನಿಮಗೆ ಏನು ಕೇಳ ಬಯಸ್ತಾ ಇದ್ದೀನಿ ಎಂದರೆ ಎಲ್ಲಿಯವರೆಗೆ ನೀವು ಬೇರೆಯವರ ಭಾವನೆಗಳಲ್ಲಿ ನೀವು ಕಂಟ್ರೋಲ್ ಆಗಲ್ಪಡುತ್ತೀರಿ, ಎಲ್ಲಿಯವರೆಗೆ ನೀವು ಒಂದು ಪಪೆಟ್ ನ ಹಾಗೆ ಬೇರೆಯವರ ಭಾವನೆಗಳಿಗೆ ರಿಯಾಕ್ಟ್ ಮಾಡ್ತಾ ಇರ್ತೀರಿ. ಸೊ ಹೀಗಾಗಿ ನಿಮ್ಮ ಎನರ್ಜಿಯನ್ನು ಹೀರುವ ಇಂಥ ತಂತಿ ಬೇಲಿಗಳನ್ನು ಕತ್ತರಿಸಲೇಬೇಕಾಗುತ್ತದೆ. ಅಂದರೆ ಯಾವಾಗ ನೀವು ಜಗತ್ತಿಗೆ ಸುಲಭವಾಗಿ ಕಾಣುವುದನ್ನು ಕಡಿಮೆ ಮಾಡಿಕೊಳ್ಳುತ್ತೀರೋ ಆಗ ಪ್ರತಿಯೊಂದು ವಿಷಯವು ಬದಲಾಗುತ್ತದೆ. ಸೊ ಫ್ರೆಂಡ್ಸ್, ಹೀಗಾಗಿ ಈಗ ನಿಮ್ಮನ್ನು ನೀವು ಒಮ್ಮೆಲೆ ಜನರಿಂದ ಅನ್ಅವೈಲೇಬಲ್ ಮಾಡಿಕೊಂಡಾಗ ನಿಮ್ಮಲ್ಲಿ ನಿಮ್ಮನ್ನು ಕಾಣುತ್ತೀರಿ. ಅದೇ ವೇಳೆಯಲ್ಲಿ ನೀವು ಜನರಿಂದ ಅವಾಯ್ಡ್ ಸಹ ಆಗಲ್ಪಡುತ್ತೀರಿ, ಜನರಿಂದ ರಿಜೆಕ್ಟ್ ಆಗಲ್ಪಡುತ್ತೀರಿ. ಜನ ಮಾನಸಿಕವಾಗಿ ನಿಮ್ಮಲ್ಲಿ ಈ ಬದಲಾವಣೆಯನ್ನು ಕಾಣಲು ಬಯಸುವುದಿಲ್ಲ. ಆದರೆ ಒಂದಂತೂ ಸತ್ಯ, ನೀವು ಎಷ್ಟು ಜನರಿಂದ ತಿರಸ್ಕಾರಗೊಳ್ಳಲ್ಪಡುತ್ತೀರೋ ಅಷ್ಟು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ತಾ ಹೋಗುತ್ತೀರಿ. ಹಾಗೆಯೇ ಬೇರೆಯವರ ಸ್ವಾರ್ಥವನ್ನು ಅರ್ಥ ಮಾಡಿಕೊಳ್ಳಲ್ಪಡುತ್ತೀರಿ. ಕೊನೆಗೆ ನೀವು ಯಾವ ಒಂದು ಪಾಯಿಂಟ್ ನಲ್ಲಿ ಬಂದು ನಿಲ್ಲುತ್ತೀರೆಂದರೆ ಆಗ ನಿಮಗೆ ಯಾರ ಅಗತ್ಯತೆಯೂ ಇರುವುದಿಲ್ಲ, ಯಾರನ್ನೂ ಪ್ಲೀಸ್ ಮಾಡಬೇಕೆನ್ನಿಸುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ನಿಮ್ಮೊಳಗಿನ ನಿಮ್ಮನ್ನು ಐಡೆಂಟಿಫೈ ಮಾಡಿಕೊಳ್ಳುತ್ತೀರಿ. ಅಂದರೆ ನಿಮ್ಮ ಸೆಲ್ಫ್ ಐಡೆಂಟಿಟಿಯನ್ನು ಕಂಡುಕೊಳ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.